ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಬಗ್ಗೆ ಸುದೀಪ್ ಅವರು ಮಾತನಾಡಿದಾಗ ಎಲ್ಲ ಟಿವಿ ನ್ಯೂಸ್ಗಳಲ್ಲಿ ಹೇಳಿದ್ದಾರೆ. ಹಾಗೂ ದರ್ಶನ್ ರವರ ಬಗ್ಗೆ, ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡುವುದು ಬೇಡ. ಅವರು ನನ್ನ ಗೆಳೆಯನೇ ಆಗಿರಬಹುದು. ಅವರಿಗೆ ಕೋರ್ಟ್ ಇದೆ, ಕೋರ್ಟ್ ವಿಚಾರವನ್ನು ನೋಡಿಕೊಳ್ಳುತ್ತದೆ ಎಂದು ಹೇಳಿದ್ದರು. ಇದೇ ರೀತಿಯಾಗಿ ಮಗಳಾದ ಸಾನ್ವಿ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಮಗ ವಿನೀಶ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಹಾಗೂ ದರ್ಶನ್ ಅವರ ಮನೆಗೆ ಬಂದು ವಿಜಯಲಕ್ಷ್ಮಿ ಅವರನ್ನು ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಅದೇನು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳ RR ನಗರದಲ್ಲಿ ಸುದೀಪ್ ಮಗಳಾದ ಸಾನ್ವಿ ಅವರು ಶಾಪಿಂಗ್ಗೆ ಬಂದಾಗ ಅವರು ಅಕಸ್ಮಾತಾಗಿ ವಿಜಯಲಕ್ಷ್ಮಿ ಅವರಿಗೆ ಸಿಕ್ಕಿ ಮನೆಗೆ ಬನ್ನಿ ಎಂದು ಹೇಳಿದಾಗ ಮನೆಗೆ ಬಂದು ಅವರು ಕಾಫಿಯನ್ನು ಕುಡಿದು ಆರಾಮಾಗಿ ಕುಳಿತಿದ್ದು ಎಲ್ಲ ನ್ಯೂಸ್ ಚಾನಲನ್ನು ನಾನು ನೋಡುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬ ಬೇಜಾರಾಗುತ್ತದೆ. ಫ್ಯಾನ್ಸ್ ಎಲ್ಲರೂ ಯಾಕೆ ಹೇಗೆ ಮಾಡುತ್ತಾರೆ ಎಂದು ಗೊತ್ತಿಲ್ಲ. ಹೀಗೆಲ್ಲ ಮಾಡಬಾರದು, ನನಗೆ ತುಂಬ ಬೇಜಾರಾಗುತ್ತದೆ ಎಂದು ಹೇಳಿದ್ದಾರೆ. ಹಾಗೂ ಇದನ್ನೆಲ್ಲ ನೋಡಿದರೆ ದರ್ಶನ್ ರವರಿಗೆ ಸುಪ್ರೀಂ ಕೋರ್ಟ್ನಿಂದ ದೇವರೆಲ್ಲ ಒಳ್ಳೆಯದೇ ಮಾಡುತ್ತಾನೆ. ಹಾಗಾಗಿ ಯಾರು ಏನು ತಲೆ ಕೆಡಿಸಿಕೊಳ್ಳಬೇಡಿ, ನೀವು ಆರಾಮಾಗಿ ಇರಿ ಎಂದು ಹೇಳಿದ್ದಾರೆ. ಈ ಥರ ಎಲ್ಲ ಮಾಡುವುದರಿಂದ ದರ್ಶನ್ ಮಗಾದ ವಿನೀಶ್ ರವರ ಮನಸ್ಸಿನ ಮೇಲೆಯೂ ಪ್ರಭಾವ ಬೀರುತ್ತದೆ ಎಂದು ಹೇಳಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ರವರಿಗೆ ಯಾವಾಗಲೂ ದೇವರು ಒಳ್ಳೆಯದೇ ಮಾಡಲಿ, ಒಳ್ಳೆಯದೇ ಆಗುತ್ತದೆ. ಸುಪ್ರೀಂ ಕೋರ್ಟಿಂದ ಅರ್ಜಿ ಒಳ್ಳೆಯ ವಿಚಾರವನ್ನೇ ಬರಲಿ ಎಂದು ಕೇಳಿಕೊಳ್ಳುತ್ತೇವೆ. ಜೈ ಡಿ ಬಾಸ್. ಸುದೀಪ್ ಮಗಳು ಸಾನ್ವಿ ಬಗ್ಗೆ